ಸುಮಲತಾ ಅಂಬರೀಶ್ ಅವರೇ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರಾ? ಎಚ್ ಡಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರಾ? ನಾನು ರಾಜಕಾರಣ ಮಾಡೋಕೆ ಅಂತ ಬಂದಿಲ್ಲ, ಮಂಡ್ಯ ಅಖಾಡಕ್ಕೆ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಸರ್ವೆ ರಿಪೋರ್ಟ್ ಏನ್ ಬರುತ್ತಲ್ಲ ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ಬೇಕು. ನಮಸ್ಕಾರ, ಪೊಲಿಟಿಕಲ್ ಸ್ಪೆಷಲ್ಗೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಶಿವಪ್ರಸಾದ್ ಮಾಗಡಿ. ರಾಜ್ಯ ರಾಜಕಾರಣ ಒಂದ್ ಕಡೆ ಆದ್ರೆ ಮಂಡ್ಯದ ರಾಜಕೀಯವೇ ಮತ್ತೊಂದ್ ಕಡೆ. ಸದ್ಯ ಮತ್ತೆ ಮಂಡ್ಯ ಸಾಕಷ್ಟು ದಿನಗಳಿಂದ ಸುದ್ದಿಯಲ್ಲಿರುವಂಥದ್ದು. ಯಾಕಂದ್ರೆ ಲೋಕಸಭಾ ಚುನಾವಣೆಗೆ ಇನ್ನ ಕೆಲವೇ ತಿಂಗಳುಗಳು ಮಾತ್ರ ಬಾಕಿ ಇರುವಂಥದ್ದು. ಎನಿ ಮೂಮೆಂಟ್ ಚುನಾವಣೆ ಘೋಷಣೆ ಆಗುವಂತ ಸಾಧ್ಯತೆ ಕೂಡ ಇದೆ. ಅದು ಬಿಜೆಪಿಯ ಕೈಯಲ್ಲಿರುವಂಥದ್ದು. ಅವಧಿಗೂ ಮುನ್ನವೇ ಬಿಜೆಪಿ ಚುನಾವಣೆಗೆ ಹೋಗುತ್ತೆ ಎನ್ನುವಂತ ಸುದ್ದಿಗಳು ಕೂಡ ಇದೆ. ಈ ಮಧ್ಯದಲ್ಲಿ ಕಳೆದ ಕೆಲವು ದಿನಗಳಿಂದ ಮಂಡ್ಯ ರಾಜಕೀಯವಾಗಿ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಯಾಕೆಂದ್ರೆ ಮಂಡ್ಯ ಲೋಕಸಭಾ ಒಂದು ಕ್ಷೇತ್ರದ ಈಗ ಇರುವಂತ ಪ್ರೆಸೆಂಟ್ MP ಸುಮಲತಾ ಅಂಬರೀಶ್ ಅವರು. ಸುಮಲತಾ ಅಂಬರೀಶ್ ಅವರೇ ಮಂಡ್ಯದಿಂದ ಸ್ಪರ್ಧೆ ಮಾಡ್ತಾರಾ, ಅಥವಾ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರಾ, ಅಥವಾ HD ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರಾ? ಇವರಿಷ್ಟು ಜನವನ್ನ ಹೊರತುಪಡಿಸಿ ಬಿಜೆಪಿಯಿಂದ ಯಾರು ಅಚ್ಚರಿಯ ಅಭ್ಯರ್ಥಿ ಯಾರು ಕೂಡ ಸ್ಪರ್ಧೆ ಮಾಡ್ತಾರ? ಈ ವಿಚಾರಗಳು ಈಗ ಸಾಕಷ್ಟು ಚರ್ಚೆಯಲ್ಲಿ ಇರುವಂತದ್ದು. ಈಗ ಆಲ್ರೆಡಿ ಮಂಡ್ಯ ಒಂದು ಈಗ ಪ್ರೆಸೆಂಟ್ ಇರುವಂತ ಸಂಸದರಾದಂತ ಸುಮಲತಾ ಅಂಬರೀಶ್ ಅವರು, ನಾನು ರಾಜಕಾರಣ ಮಾಡೋಕೆ ಅಂತ ಬಂದಿಲ್ಲ, ಮಂಡ್ಯ ಜನತೆಗೋಸ್ಕರ ನಾನು ಮಂಡ್ಯಕ್ಕೆ ಬಂದಿದ್ದೀನಿ, ಹೀಗಾಗಿ ನಾನೇನಾದ್ರು ಚುನಾವಣೆ ಸ್ಪರ್ಧೆ ಮಾಡಿದ್ರೆ ಬಿಜೆಪಿಯಿಂದ ಮಂಡ್ಯದಿಂದಲೇ ಸ್ಪರ್ಧೆ ಮಾಡ್ತೀನಿ, ಬಿಜೆಪಿಯ ಮೊದಲ ಮಂಡ್ಯ ಸಂಸದೆ ನಾನು ಆಗ್ಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಈಗ ಆಲ್ರೆಡಿ ಮಾಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ JDS ಈಗ ಆಲ್ರೆಡಿ ಬಿಜೆಪಿ ಜೊತೆಗೆ ಮೈತ್ರಿಯನ್ನ ಮಾಡ್ಕೊಂಡಿರುವಂತದ್ದು. ಹೀಗಾಗಿ ಮಂಡ್ಯ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ನಾವು ಬಿಟ್ಕೊಡೋದಿಲ್ಲ ಅನ್ನುವಂತ ವಾದ JDS ನಿಂದ ನಡೀತಾ ಇದೆ. ಇದೆಲ್ಲದರ ಮಧ್ಯದಲ್ಲಿ ಈ ಗೊಂದಲ ಇದೆಯಲ್ಲ, ಯಾಕಂದ್ರೆ ಕಳೆದ ಒಂದು ತಿಂಗಳಿಂದ ಈ ವಿಚಾರ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಒಂದ್ ಕಡೆ JDS ನ ಕಾರ್ಯಕರ್ತರು ಕೂಡ ಗೊಂದಲದಲ್ಲಿದ್ದಾರೆ, ಬಿಜೆಪಿಯ ಕಾರ್ಯಕರ್ತರು ಕೂಡ ಗೊಂದಲದಲ್ಲಿ ಇರುವಂತದ್ದು. ಈ ಮಧ್ಯದಲ್ಲಿ ಕಾಂಗ್ರೆಸ್ ಕಾದು ನೋಡುವ ತಂತ್ರವನ್ನ ಮಾಡ್ತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ಗೆ ಮಂಡ್ಯದಲ್ಲಿ ಸದ್ಯ ತುಂಬಾ ಕಷ್ಟದ ಪರಿಸ್ಥಿತಿ ಇದೆ. ಆದ್ರೂ ಕೂಡ ಕೌಂಟರ್ ಕೊಡ್ಲೇಬೇಕು ಅಂತೇಳಿ ಯಾರು JDS ಇಂದ ಅಭ್ಯರ್ಥಿ ಆಗ್ತಾರ, ಬಿಜೆಪಿಯಿಂದ ಅಭ್ಯರ್ಥಿ ಆಗ್ತಾರ, ಅಥವಾ ಮೈತ್ರಿ ಅಭ್ಯರ್ಥಿ ಬರ್ತಾರ, ಇವರಿಗೆ ಕೌಂಟರ್ ಕೊಡುವಂತ ಅಭ್ಯರ್ಥಿನ ನಾವು ಯಾವ ಅಭ್ಯರ್ಥಿ ಆಗ್ತಾರ ಅದನ್ನ ನೋಡಿ ಕಾದ್ ನೋಡಿ ಅದಾದ ಬಳಿಕ ಅಭ್ಯರ್ಥಿಯನ್ನ ಅನೌನ್ಸ್ ಮಾಡುವಂತ ತಂತ್ರಕ್ಕೆ ಕಾಂಗ್ರೆಸ್ ಕೂಡ ಮುಂದಾಗಿರುವಂತದ್ದು. ಈ ಎಲ್ಲಾ ಗೊಂದಲಕ್ಕೆ ತೆರೆಯನ್ನ ಎಳಿಬೇಕು. ಯಾಕೆಂದ್ರೆ ಈ ಗೊಂದಲದ ನಡುವೆ ಕಾಂಗ್ರೆಸ್ಗೆ ಯಾವುದೇ ರೀತಿಯಾಗಿ ಲಾಭ ಆಗ್ಬಾರ್ದು. ಕಾರ್ಯಕರ್ತರು ಮುಖಂಡರಲ್ಲಿ ಇರುವಂತಹ ಗೊಂದಲಗಳು ಕೂಡ ಬಗೆಹರಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಜೆಪಿಯ ಚುನಾವಣಾ ಚಾಣಕ್ಯ ಅಂತಲೇ ಹೆಸರುವಾಸಿಯಾಗಿರುವಂತ ಅಮಿತ್ ಶಾ ಅವರು ಈ ಒಂದು ಮಂಡ್ಯ ಅಖಾಡಕ್ಕೆ ಎಂಟ್ರಿಯನ್ನ ಕೊಟ್ಟಿರುವಂತದ್ದು. ಮೊನ್ನೆ ಅಷ್ಟೇ ಅಮಿತ್ ಶಾ ಅವರು ಬಂದು ಸುತ್ತೂರಿನ ಒಂದು ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಅದಾದ ಬಳಿಕ ಒಂದು ಬಿಜೆಪಿಯ ಸಭೆಯನ್ನ ನಡೆಸ್ತಾರೆ. ಸಭೆಯಲ್ಲಿ ಕ್ಲಿಯರ್ ಕಟ್ ಆದಂತ ಒಂದು ಇನ್ಫಾರ್ಮೇಶನ್ ಅನ್ನ ಮಂಡ್ಯ ಒಂದು ಅಭ್ಯರ್ಥಿಯ ಕುರಿತಾಗಿ ಒಂದು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಅದಾದ ಬಳಿಕ ಈಗ ಸದ್ಯ ಎಲ್ಲವೂ ಕೂಡ ತಣ್ಣಗಾಗಿದೆ ಅನ್ನುವಂಥದ್ದು ನೋಡಿದಾಗ ಗೊತ್ತಾಗ್ತಾ ಇದೆ. ಈಗ ನಡೀತಾ ಇರುವಂತಹ ಡೆವಲಪ್ಮೆಂಟ್ಗಳನ್ನ ನೋಡಿದಾಗ ಗೊತ್ತಾಗ್ತಿದೆ. ಒಟ್ಟು 4 ಲೋಕಸಭಾ ಚುನಾವಣೆ 4 ಲೋಕಸಭಾ ಕ್ಷೇತ್ರಗಳ ಕುರಿತಾಗಿ ಒಂದು ಸಭೆಯನ್ನ ಮಾಡಲಾಗುತ್ತೆ. ಒಂದು ಚಾಮರಾಜನಗರ, ಮಂಡ್ಯ, ಹಾಸನ, ಮೈಸೂರು, ಈ 4 ಲೋಕಸಭಾ ಕ್ಷೇತ್ರಗಳ ಕುರಿತಾಗಿ ಯಾರು ಅಭ್ಯರ್ಥಿ ಆಗ್ಬೇಕು ಅನ್ನುವಂತ ಚರ್ಚೆ ನಡೆಯುತ್ತೆ. ಇದ್ರಲ್ಲಿ ಬಹಳ ಪ್ರಮುಖವಾಗಿ ಚರ್ಚೆ ಆರಂಭ ಆದಾಗ, ಚರ್ಚೆ ಅಂತ್ಯ ಆದಾಗ ನಡೆದಿರುವಂತ ಒಂದೇ ಒಂದು ಕ್ಷೇತ್ರದ ಹೆಚ್ಚಿನ ಒಂದು ಚರ್ಚೆಗಳು ಅಂತಂದ್ರೆ ಅದು ಮಂಡ್ಯ ಲೋಕಸಭಾ ಕ್ಷೇತ್ರದ ಒಂದು ಚರ್ಚೆ ಹೆಚ್ಚಾಗಿ ನಡೆದಿರುವಂತದ್ದು. ಅಮಿತ್ ಶಾ ಅವರು ಕ್ಲಿಯರ್ ಕಟ್ ಆಗಿ ಒಂದು ಮಾಹಿತಿಯನ್ನ, ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನಾವು ಯಾವ್ರನ್ನ ಅಭ್ಯರ್ಥಿಯಾಗಿ ಮಾಡ್ಬೇಕು, ಸುಮಲತಾ ಅವ್ರನ್ನ ಅಭ್ಯರ್ಥಿ ಮಾಡ್ಬೇಕಾ, ಕುಮಾರಸ್ವಾಮಿ ಅವ್ರನ್ನ ಅಭ್ಯರ್ಥಿ ಮಾಡ್ಬೇಕಾ, ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಅಭ್ಯರ್ಥಿ ಮಾಡ್ಬೇಕಾ, ಅಥವಾ ಬಿಜೆಪಿಯಿಂದ ಇನ್ನಾರನ್ನಾರು ಕೂಡ ಅಭ್ಯರ್ಥಿ ಮಾಡ್ಬೇಕಾ ಅನ್ನೋದನ್ನ ನಾವು ಡಿಸೈಡ್ ಮಾಡ್ತೀವಿ. ನೀವು ಬರೀ ಮಂಡ್ಯ ಬಗ್ಗೆ ನೀವು ಒಬ್ಬರೇ ತಲೆ ಕೆಡ್ಸ್ಕೊಂಡಿಲ್ಲ, ನಾವು ಕೂಡ ಅದ್ರ ಬಗ್ಗೆ ವರ್ಕೌಟ್ ಅನ್ನ ಮಾಡ್ತಾ ಇದೀವಿ. ಈಗ ಒಂದು ಸಮೀಕ್ಷೆಯನ್ನ ನಡೆಸ್ತಾ ಇದೀವಿ. ಒಂದಲ್ಲ ಎರಡಲ್ಲ 3 ಸಮೀಕ್ಷೆಗಳನ್ನ ನಡೆಸ್ತಿದೀವಿ ನಾವು. 3 ಸಮೀಕ್ಷೆಗಳಲ್ಲಿ ಯಾವ ಒಂದು ರೀತಿಯಾದಂತಹ ಫಲಿತಾಂಶ ಹೊರಬರುತ್ತೆ, 3 ಸರ್ವೆಗಳನ್ನ ಕೂಡ ಕೊನೆಯವರೆಗೂ ಕೂಡ ನಾವು ನೋಡ್ತೀವಿ. 3 ಸರ್ವೆನಲ್ಲಿ ಯಾವ ಅಭ್ಯರ್ಥಿಗೆ ಕುಮಾರಸ್ವಾಮಿ ಕೊಟ್ರೆ ಗೆಲ್ತಾರ, ನಿಖಿಲ್ ಕುಮಾರಸ್ವಾಮಿ ಕೊಟ್ರೆ ಗೆಲ್ತಾರ, ಸುಮಲತಾ ಕೊಡ್ತಾರ, ಅಥವಾ ಈ 3 ಜನ ಬಿಟ್ಟು ಬೇರೆ ಯಾರಿಗಾರು ಕೊಟ್ರೆ ಗೆಲ್ತಾರ, ಅದನ್ನ ನಾವು ನೋಡ್ತಾ ಇದೀವಿ. ಸರ್ವೆ ರಿಪೋರ್ಟ್ ಏನ್ ಬರುತ್ತಲ್ಲ ಅದಕ್ಕೆ ಎಲ್ಲರೂ ಕೂಡ ಬದ್ಧರಾಗಿರ್ಬೇಕು. ನಾವು ಹೇಳ್ದಂತೆ ಎಲ್ಲರೂ ಕೂಡ ಬದ್ಧರಾಗಿರ್ಬೇಕು. ಈಗ ಆಲ್ರೆಡಿ ದೇವೇಗೌಡ ಕುಟುಂಬ ಜೊತೆಯಲ್ಲೂ ಕೂಡ ನಾವು ಮಾತನಾಡಿದೀವಿ. ಅವರು ಕೂಡ ಸರ್ವೆ ರಿಪೋರ್ಟ್ ಏನ್ ಬರುತ್ತೆ, ನೀವೇನ್ ಹೇಳ್ತೀರ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ಅಂತ ಹೇಳಿದ್ದಾರೆ. ಸುಮಲತಾ ಅಂಬರೀಶ್ ಅವರು ಕೂಡ ಇತ್ತೀಚೆಗೆ ಪ್ರಧಾನಿಯವ್ರನ್ನ ಭೇಟಿ ಮಾಡಿದ್ರು, ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರು, ನಡ್ಡಾ ಅವ್ರನ್ನ ಭೇಟಿ ಮಾಡಿದ್ರು. ಅವರು ಕೂಡ ಇದಕ್ಕೆ ಒಪ್ಕೊಂಡಿದ್ದಾರೆ. ಇದಾದ ಬಳಿಕ
ಬಿಜೆಪಿ ನಾಯಕರು ಕೂಡ ಸಭೆಯಲ್ಲಿ ಇದ್ರೆ ಅವ್ರಿಗೂ ಕೂಡ ಹೇಳಿದ್ದಾರೆ, ಇವರಿಬ್ರಿಗೂ ಕೂಡ ನಾವು ಒಪ್ಸಿದೀವಿ, ನೀವು ಕೂಡ ಒಪ್ಕೊಳ್ಳೇಬೇಕು ಅನ್ನುವಂಥ ಸಂದೇಶವನ್ನ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಬೇರೆ ರಾಜಕೀಯ ಆದಂಥ ಒಂದಷ್ಟು ಚರ್ಚೆಗಳಿರ್ತಾವಲ್ಲ, ಅದ್ರ ಕಡೆ ಗಮನ ಕೊಡಿ. ಬೇರೆ ಬೇರೆ ಕ್ಷೇತ್ರಗಳಿಗೆ ಅಭ್ಯರ್ಥಿ ಆಯ್ಕೆ ಮತ್ತೆ ಚುನಾವಣೆಯನ್ನು ಗೆಲ್ಲುವಂತ ನಿಟ್ಟಿನಲ್ಲಿ ನಾವು ಅನ್ಕೊಂಡಿರುವಂಥದ್ದು 28 ಕ್ಷೇತ್ರವನ್ನು ನಾವು ಗೆಲ್ಲಬೇಕು, ಆ ರೀತಿಯಾದಂಥ ವಾತಾವರಣ ಇದೆ, ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡಿ. ಸುಖ ಸುಮ್ಮನೆ ಹೇಳಿಕೆಗಳನ್ನ ಕೊಟ್ಕೊಂಡು ಎಲ್ಲ ಒಂದು ಗೊಂದಲ ಇದೆ ಅನ್ನುವಂಥ ರೀತಿಯಲ್ಲಿ, ಮಂಡ್ಯದ ವಿಚಾರವಾಗಿ ಗೊಂದಲ ಇದೆ ಅನ್ನುವಂಥ ರೀತಿಯಲ್ಲಿ ಚರ್ಚೆಗಳನ್ನ ಮಾಡೋದು ಬೇಡ. ಮಾಧ್ಯಮಗಳಲ್ಲೂ ಕೂಡ ಅಷ್ಟೇ, ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ದಿನ ಒಂದೊಂದು ಡೆವಲಪ್ಮೆಂಟ್ಗಳ ಕುರಿತಾಗಿ ಚರ್ಚೆಗಳು, ಡಿಬೇಟ್ಗಳು ನಡೀತಾ ಇದೆ. ಅವೆಲ್ಲವೂ ಕೂಡ ಯಾವುದು ಬೇಡ. ಯಾರು ಕೂಡ ಮಂಡ್ಯ ವಿಚಾರವಾಗಿ ಮಾತನಾಡಕ್ ಹೋಗ್ಬೇಡಿ. ಸರ್ವೆ ರಿಪೋರ್ಟೇ ಅಂತಿಮ ಅನ್ನುವಂಥ ಖಡಕ್ ಸಂದೇಶವನ್ನ, ಎಚ್ಚರಿಕೆಯನ್ನ, ಸೂಚನೆಯನ್ನ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ. ಅದಾದ ಬಳಿಕ ಈಗ ಯಾರು ಕೂಡ ಅಷ್ಟೇ ಮಂಡ್ಯದ್ರ ಬಗ್ಗೆ ಯಾರು ಕೂಡ ಮಾತನಾಡ್ತಾ ಇಲ್ಲ. ಹೈಕಮಾಂಡ್ ಏನ್ ಹೇಳುತ್ತಲ್ಲ ಅದಕ್ಕೆ ನಾವು ಬದ್ಧ ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತಮ್ಮ ನಿಲುವನ್ನ ತಳೆದಿದ್ದಾರೆ. ಸೊ ಈ ಮೂಲಕ ಅಮಿತ್ ಶಾ ಅವರ ಎಂಟ್ರಿ ಮೂಲಕ ಮಂಡ್ಯ ರಾಜಕೀಯದ ಒಂದು ನಡೀತಾ ಇರುವಂತ ಚರ್ಚೆಗಳಿತ್ತಲ್ಲ, ಯಾರ ಅಭ್ಯರ್ಥಿ ಅಂತೇಳಿ ಸ್ವಲ್ಪ ದಿನದ ಮಟ್ಟಿಗೆ ತಣ್ಣಗಾಗಿದೆ. ಮತ್ತೇನಾದ್ರು ಕೂಡ ಸುಮಲತಾ ಅಂಬರೀಶ್ ಅವರಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ವಿಜೇಂದ್ರ ಅವ್ರು ಏನಾದ್ರು ಕೂಡ ಸ್ಟೇಟ್ಮೆಂಟ್ ಕೊಟ್ರೆ ಮತ್ತೆ ಮಂಡ್ಯ ಲೋಕಸಭಾ ಚುನಾವಣೆಯ ಒಂದು ಅಭ್ಯರ್ಥಿ ಯಾರು ಅನ್ನುವಂಥ ಒಂದು ಮತ್ತಷ್ಟು ಗೊಂದಲಗಳು ಶುರುವಾಗುವಂತ ಸಾಧ್ಯತೆಗಳಿರುತ್ತೆ. ಸೊ ಫೈನಲ್ ಆಗಿ ಸರ್ವೆ ರಿಪೋರ್ಟ್ ಏನ್ ಬರುತ್ತೆ, ಕುಮಾರಸ್ವಾಮಿ ಪರವಾಗಿರುತ್ತಾ, ನಿಖಿಲ್ ಕುಮಾರಸ್ವಾಮಿ ಪರವಾಗಿರುತ್ತಾ, ಅಥವಾ ಹಾಲಿ ಸಂಸದೆ ಸುಮಲತಾ ಅವ್ರ ಪರವಾಗಿರುತ್ತಾ? ಹಾಗೇನಾದ್ರು ಕೂಡ ಪರವಾಗಿಲ್ಲ ಅಂತಂದ್ರೆ ಇವ್ರು ಒಪ್ಕೊಳ್ತಾರ? ಸುಮಲತಾ ಅವ್ರ ಪರವಾಗಿ ಏನಾದ್ರು ಸರ್ವೆ ರಿಪೋರ್ಟ್ ಇಲ್ಲ ಅಂತಂದ್ರೆ ಸುಮಲತಾ ಅವರು ಹಿಂದೆ ಸರಿತಾರ, ಅಥವಾ ಸುಮಲತಾ ಅವ್ರಿಗೆ ಬೇರೆ ಯಾವ್ದಾದ್ರು ಕ್ಷೇತ್ರವನ್ನ, ಯಾಕೆಂದ್ರೆ ಉತ್ತರಕ್ಕೂ ಕೂಡ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ, ಅದಕ್ಕೇನಾದ್ರು ಸಮಾಧಾನ ಪಡ್ಕೊಂಡು ಬಿಜೆಪಿ ಹೇಳಿದಂತೆ ಅವರು ಕೂಡ ನಡ್ಕೊಳ್ತಾರ? ಹೀಗೆ ಸಾಕಷ್ಟು ಕುತೂಹಲಗಳಿದೆ ಮಂಡ್ಯ ರಾಜಕೀಯ ಅಂತ ಅವನು ಹೇಳ್ದಾಗೆ. ರಾಜ್ಯದ ಒಂದು ರಾಜಕೀಯ ಒಂದ್ ಕಡೆ ಆದ್ರೆ ಮಂಡ್ಯದ ರಾಜಕೀಯವೇ ಬೇರೆ ರೀತಿಯಾಗಿರುತ್ತೆ. ಇದೆಲ್ಲದಕ್ಕೂ ಕೂಡ ಮುಂಬರುವಂತಹ ದಿನಗಳಲ್ಲಿ ಸರ್ವೆ ರಿಪೋರ್ಟ್ ಬಂದ ಬಳಿಕ ಯಾವ ರೀತಿಯಾದಂತಹ ಡೆವಲಪ್ಮೆಂಟ್ಗಳಾಗುತ್ತೆ ಕಾದ್ ನೋಡ್ಬೇಕಾಗಿದೆ. ಈ ರೀತಿಯಾದಂತಹ ಸ್ಪೆಷಲ್ ಪೊಲಿಟಿಕಲ್ ಕಂಟೆಂಟ್ಗಳಿಗಾಗಿ ನ್ಯಾಷನಲ್ ಟಿವಿನ ಫಾಲೋ ಮಾಡ್ತಾ ಇರಿ. ನಿಮ್ಗೆ ಬೇಕಾದಂಥ ಕಂಟೆಂಟ್ಗಳನ್ನ ನಾವು ಫಾಲೋ ಮಾಡ್ತೀವಿ, ನೀವು ನಮ್ಮನ್ನು ಫಾಲೋ ಮಾಡ್ತಾ ಇರಿ. ನಮಸ್ಕಾರ.